ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಸಂಪೂರ್ಣ ಮರೀಚಿಕೆ. ಬೀಳುವ ಹಂತದಲ್ಲಿರುವ ಶಾಲಾ ಕೊಠಡಿಗಳು, ಬೀದಿಯಲ್ಲಿ ಮಕ್ಕಳ ಪೋಷಕರು. ವೀಕ್ಷಕರ, ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಯಾರದೊಡ್ಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂರಾರು ಸಮಸ್ಯೆಗಳು. ಶಾಲೆಯಲ್ಲಿ ಸರ್ಕಾರಿ ಶಿಕ್ಷಕರಿಲ್ಲ, ವರ್ಗಾವಣೆ ಪ್ರಮಾಣ ಪತ್ರ ಕೊಡೋರಿಲ್ಲ, ವಿದ್ಯಾರ್ಥಿಗಳ ಕೊಠಡಿಗಳು ಸಂಪೂರ್ಣ ಶಿಥಿಲಾವಸ್ಥೆ, ಶಾಲಾ ಕಾಂಪೌಂಡ್ ಇಲ್ಲ, ಕುಡಿಯಲು ನೀರಿಲ್ಲ, ಬಳಸಲು ನೀರಿಲ್ಲ, ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ, ಶೌಚಾಲಯವಂತೂ ಮೊದಲೇ ಇಲ್ಲ. ವಿದ್ಯಾರ್ಥಿಗಳು ಬಯಲು ಬಹಿರ್ದೆಸೆಗೆ ಹೋಗುತ್ತಾರೆ ಎಂದು ವಿದ್ಯಾರ್ಥಿಗಳ ಪೋಷಕರು ಸೇರಿದಂತೆ ಯಾರದೊಡ್ಡಿ ಗ್ರಾಮದ ಯುವಕರು, ಗ್ರಾಮದ ಮುಖಂಡರು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಜನಪ್ರತಿನಿಧಿಗಳಿಗೆ, ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಶಾಲೆಯ ಸಮಸ್ಯೆಗಳನ್ನು ಪರಿಹರಿಸಲು ಮನವಿ ಮಾಡಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಿಸಿ ಈ ಶಾಲೆಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳ ಒದಗಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಮತ್ತು ಬಡ ಮಕ್ಕಳ ಭವಿಷ್ಯ ಕಾಪಾಡಿ. ಇದು ಗರುಡ ನ್ಯೂಸ್ನ ವಿಶೇಷ ಕಳಕಳಿಯ ಮನವಿ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ರಾಯಚೂರು ಜಿಲ್ಲಾ ವರದಿಗಾರರು ಬಸವಂತ ಹಿರೇಕಡಬೂರು. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮಸ್ಕಾರ ವೀಕ್ಷಕರು, ಇವತ್ತು ನಮ್ಮ ಗರುಡ ನ್ಯೂಸ್ ತಂಡ ಬಂದಿರುವಂತದ್ದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಯರದೊಡ್ಡಿ ಎನ್ನುವಂತ ಒಂದು ಗ್ರಾಮದಲ್ಲಿ. ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಈ ಒಂದು ಶಾಲೆಯಲ್ಲಿ ಸಾಕಷ್ಟು ಮೂಲಭೂತ ಸಮಸ್ಯೆಗಳಿದ್ದಾವೆ ಮತ್ತು ಇಲ್ಲಿ ಶಿಕ್ಷಕರು, ಶಾಶ್ವತವಾದಂತ ಶಿಕ್ಷಕರ ಒಂದು ಕೊರತೆ ಇರೋದ್ರಿಂದ ಇಲ್ಲಿ ಪಾಲಕರು ಸಾಕಷ್ಟು ರೀತಿ ತಮ್ಮ ಒಂದು ಸಮಸ್ಯೆಗಳನ್ನ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿರ್ತಕ್ಕಂಥ ಇಲ್ಲಿ ಶಾಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವರದಿಯನ್ನ ನಿಮ್ಮ ಮುಂದೆ. ಬೋರ್ಡ್ಗಳು ಸರಿಯಾಗಿಲ್ಲ, ಈಗ ಕಟ್ಟಡಗಳು ಏನಿದಾವೆ ಎಲ್ಲ ಸ್ಥಿರೀಕರಣಗೊಂಡಿದ್ದಾವೆ ಸರ್. ಈಗ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಮಕ್ಕಳು ಅದನ್ನ ನೋಡಿ ಶಾಲೆಗೆ ಬರಕ್ಕೆ ಹೆದರ್ತಿದಾರೆ ಸರ್. ಈಗ ಸರಿಸುಮಾರು 100 ಜನ ಹುಡುಗರು ಇರ್ಬೋದು ಸರ್ ಅಲ್ಲಿ. ನಮಗ್ ತಿಳಿದಿರೋ ಮಾಹಿತಿ ಪ್ರಕಾರ ಆ 100 ಜನದಲ್ಲಿ 50 ಜನನು ಬರಲ್ಲ ಸರ್ ಹುಡುಗರು. ಯಾಕಂದ್ರೆ ಕಟ್ಟಡಗಳು ಆತರ ಬೀಳೋ ಸ್ಥಿತಿಯಲ್ಲಿ ಇದೆ ಸರ್. ಈಗ ಕಟ್ಟಡ ಸಂಪೂರ್ಣವಾಗಿ ಶಿಥಿಲ ಆಗಿರೋದ್ರಿಂದ ಎಲ್ಲಿ ಕಟ್ಟಡ ಬಿದ್ರೆ ಈಗ ಎಲ್ಲ ಅನಾಹುತ ಆಗುತ್ತಂತ ಒಂದು ಭಯದ ವಾತಾವರಣ ಇರೋದ್ರಿಂದ ಅಲ್ಲಿ ಇರುವಂತ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ ಸರ್. ಈಗ ಇನ್ನೊಂದು ಏನಂದ್ರೆ ಸರ್, ನಮ್ಮೂರಲ್ಲಿ 1 ರಿಂದ 5ನೇ ಕ್ಲಾಸ್ ಇದೆ ಸರ್. 1 ರಿಂದ 7ನೇ ತರಗತಿ ಮಾಡ್ಬೇಕಂತ ಏನೋ ಬಂದಿತ್ತು ಅಂತ ಹೇಳಿದ್ರು ಸರ್. ನಮಗೂ ಅಷ್ಟು ತಿಳಿದಿಲ್ಲ. ಅದನ್ನ ಮಾಡ್ಬೇಕಾದ್ರೆ, ಆ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಜಾಗ ಬೇಕಂದ್ರು. ನಮ್ಮೂರಲ್ಲಿ 106 ಎಕರೆ ಇದೆ ಸರ್ ಗೌರ್ಮೆಂಟ್ ವತಿಯಿಂದ. ಅದಕ್ಕೆ ಗೌರ್ಮೆಂಟ್ ಕೇಳುತ್ತೆ ಏನ್ ಹೇಳ್ತಂದ್ರೆ, ನಮ್ಗೆ ಯಾರಾದ್ರೂ ಭೂಮಿ ದಾನ ಮಾಡ್ಬೇಕು ಅಂತ ಕೇಳುತ್ತೆ. ಅಂದ್ರೆ ಗೌರ್ಮೆಂಟ್ ಜಾಗಗಳು ಇರೋದು ಏನಕ್ಕೆ ಅಂತ ನಾವು ಗೌರ್ಮೆಂಟ್ ನ ಪ್ರಶ್ನೆ ಮಾಡ್ತೀವಿ ಸರ್. ಈಗ ಅಂದ್ರೆ ನಿಮ್ಮ ಊರಿನ ಸುತ್ತಮುತ್ತ ಗೌರ್ಮೆಂಟ್ ಲ್ಯಾಂಡ್ ಸಾಕಷ್ಟು ಇದೆ. ಆ ಒಂದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳು ಅಂತ ನಿಮ್ಮ ವಾದ. ಹೌದು ಸರ್, ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಅಲ್ಲಿ ತನ್ನ ಹತ್ರನೇ 106 ಎಕರೆ ಜಮೀನು ಇಟ್ಕೊಂಡು ಬಡವರಿಗೆ ಕೈ ಹಾಕೋದು ತುಂಬಾ ಭೂದಾನಿಗಳು ಕೊಡಿ ಅಂತ ಹೇಳೋದು ಅದು ಸುಮ್ಮನೆ ಮತ ಮಾತ್ರ ಕೇಳ್ತಾ ಇದೆ ಸರ್ಕಾರ ಅಷ್ಟೇ. ಮತ ಮಾತ್ರ ಕೇಳ್ತದೆ ಸರ್. ತಮ್ಮ ಕೈಲಿ ಕೆಲಸ ಮಾಡಕ್ ಆಗದಾರೆ ಕೇಳ್ತಾ ಗೊತ್ತಿಲ್ಲ, ಏನ್ ಆತರ ಇದೆ ಅಂತ ಕೇಳ್ತಾ ಗೊತ್ತಿಲ್ಲ. ಹಿತಾಸಕ್ತಿ ಇಲ್ಲ. ಅಲ್ಲಿ ಸ್ಕೂಲ್ ಮಾಡಿ ನಿರ್ಮಾಣ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ಲಿಕ್ಕೆ ಸರ್ಕಾರಕ್ಕೆ ಹಿತಾಸಕ್ತಿ ಮತ್ತು ಜನಪ್ರತಿನಿಧಿಗಳಿಗೆ ಹಿತಾಸಕ್ತಿ ಇರೋದೇ ಇರೋದ್ರಿಂದ ಸಮಸ್ಯೆ. ಒಬ್ರ ಮಾಸ್ಟರ್ ಬಂದ್ರ ಆಗಲ್ರಿ ನಮ್ಗೆ. ಓಕೆ, ಟ್ಯೂಷನ್ ಹೇಳ್ತೀವಿ, ಜಸ್ಟ್ ಮಾಸ್ಟರ್ ಕರ್ಸ್ತೀವಿ, ಅವ್ರೆಲ್ಲ ಏನ್ ಬ್ಯಾಡ್ರಿ ನಮ್ಗೆ. ಗೌರ್ಮೆಂಟ್ ಲಿಂದ ಮಾಸ್ಟರ್ 4 ಜನ ಬೇಕ್ರಿ ನಮ್ಗೆ. ಶಾಲಿ ಓದ್ಬೇಕಂದ್ರ ಒಂದ ಮಾಸ್ಟರ್ 2 ಮಾಸ್ಟರ್ ಅಷ್ಟಪ್ಪ ಅಂತಾರ, ಟೀಚ್ ಕಿತ್ ಕೊಡ್ತಾರ, ಅವ್ರದ್ದು ಏನ್ ಇರ್ತಾರ ಮಾಡಿ ಓದ್ತಾರ್ರಿ. ಮತ್ತೆ ಉಳ್ದು ಹುಡ್ರು ಶಾಲಿ ಓದ್ಸೋದು ಪಾಠ ಪ್ರವಚನ ಹೇಳೋರಿ. ವೀಕ್ಷಕರೇ, ಇಷ್ಟು ಈ ಒಂದು ಯರದೊಡ್ಡಿ ಗ್ರಾಮದಲ್ಲಿ ಇರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವಂತ ಒಂದು ಸಮಸ್ಯೆಗಳು. ಒಂದು ಬೆಂಚುಗಳಿಲ್ಲ ಸ್ಕೂಲ್ ಮಕ್ಕಳಿಗೆ, ಆಮೇಲೆ ಫ್ಯಾನ್ ಇಲ್ಲ, ಮತ್ತೆ ಲೈಟ್ ಇಲ್ಲ, ಮತ್ತೆ ಶೌಚಾಲಯ ಒಂದು ರೂಮ್ಗಳಿಲ್ಲ, ಕಾಂಪೌಂಡ್ ನಿರ್ಮಾಣ ಇಲ್ಲ. ಸಾಕಷ್ಟು ರೀತಿಯಾದಂತ ಒಂದು ಸಮಸ್ಯೆಗಳು ಈ ಒಂದು ಗ್ರಾಮದ ಒಂದು ಸ್ಕೂಲ್ ಅಲ್ಲಿ ಇದೆ. ಈಗಾಗಲೇ ಸರ್ಕಾರ ಹೇಳ್ತದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಅನುದಾನವನ್ನ ನಾವು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಅದನ್ನ ಕಲ್ಯಾಣ ಕರ್ನಾಟಕವನ್ನ ಹೆಸರಿಗೆ ಮಾತ್ರ ಮಾಡಿದ್ದಾರೆ, ಹೆಸರಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಕೋಟಿ ಇವತ್ತು ಒಂದು ಶಾಲೆಯ ನಿರ್ಮಾಣವನ್ನ ಮಾಡ್ತೀವಿ, ಅಭಿವೃದ್ಧಿಯನ್ನ ಮಾಡ್ತೀವಿ, ಸರ್ಕಾರಿ ಶಾಲೆಯನ್ನ ಉಳಿಸ್ತೀವಿ ಅನ್ನುವಂತ ಒಂದು ಕಾಗದಲ್ಲಿ ಮಾತ್ರ ಇಟ್ಕೊಂಡು ಅವರು ಸಾಕಷ್ಟು ಪೇಮೆಂಟ್ ನ ಮಾಡ್ಕೊಂಡಿರುವಂತದ್ದು, ಸಾಕಷ್ಟು ಹಗರಣಗಳನ್ನ ಆಗಿರುವಂತದ್ದು ಕೂಡ ಇವತ್ತು ನೀವು ಟಿವಿಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಸಾಕಷ್ಟು ರೀತಿ ಓದಿರ್ತೀರಿ. ಆದ್ರೆ ಅದೇ ರೀತಿ ನಮ್ಮ ಒಂದು
ಮಸ್ಕಿ ತಾಲೂಕಿನ ಯರದೊಡ್ಡಿ ಒಂದು ಸಣ್ಣ ಒಂದು ಗ್ರಾಮದಲ್ಲಿ ಇವತ್ತು ಸಂಪೂರ್ಣವಾಗಿ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈ ಒಂದು ಶಾಲೆಯ ಮಕ್ಕಳು ಓದ್ಲಿಕ್ಕೆ ಬಹಳಷ್ಟು ಉತ್ಸಾಹದಿಂದಿದ್ದಾರೆ, ಪಾಲಕರು ಓದಿಸಕ್ಕೆ ಉತ್ಸಾಹದಿಂದಿದ್ದಾರೆ. ಆದ್ರೆ ಸರ್ಕಾರ ಇವತ್ತು ಸರ್ಕಾರಿ ಶಾಲೆಗೆ ಬೇಕಾದಂತ ಒಂದು ಸವಲತ್ತುಗಳನ್ನ ಇಲ್ಲಿ ಒದಗಿಸಲಿಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ಒಂದು ವರದಿಯನ್ನ ಇವತ್ತು ನಾವು ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಸಂಬಂಧಿಸಿದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಗರುಡ ನ್ಯೂಸ್ ತಂಡ